मैं नरेंद्र दामोदर दास मोदी ईश्वर की शपथ लेता हूं कि ನಮಸ್ಕಾರ ವೀಕ್ಷಕರೇ, ಈ ಸಂಜೆ ಸುದ್ದಿವಾಹಿನಿಗೆ ತಮಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ಏನು ಬಹಳ ನಿರೀಕ್ಷೆಯಿಂದ ಕಾತುರತೆಯಿಂದ ಕಾಯ್ತಾ ಇದ್ವಿ. ಮೋದಿ ಪ್ರಧಾನಿಯಾಗಿ ಪ್ರಮಾಣವಚನ ಸ್ವೀಕರಿಸ್ತಿರುವಂಥ ಈ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಮತ್ತು ಯಾರೆಲ್ಲ ಮಂತ್ರಿಗಳಾಗಿ ಪ್ರಮಾಣವಚನ ಸ್ವೀಕರಿಸ್ತಾರೆ ಅನ್ನೋದ್ರ ಬಗ್ಗೆ ರಾಜ್ಯದ ಜನತೆ ಹಾಗೂ ದೇಶದ ಜನತೆ ಬಹಳ ಕುತೂಹಲದಿಂದ ವೀಕ್ಷಿಸ್ತಾ ಇದ್ದರು. ಈಗಾಗಲೇ ರಾಷ್ಟ್ರಪತಿ ಭವನದ ಅಂಗಳದಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿಯವರು 3ನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅಲ್ಲಿ ಸಿದ್ಧತೆಗಳು ನಡೆದಿದೆ ಮತ್ತು ಯಾವ ರೀತಿ ಅಲ್ಲಿ ವಾತಾವರಣ ಕಂಡು ಬಂದಿದೆ ಎಂದು ತಿಳಿಯೋಕ್ಕೋಸ್ಕರ ನಮ್ಮ ಹಿರಿಯ ವರದಿಗಾರರಾದಂಥ ಉಮೇಶ್ ಅವರಿದ್ದಾರೆ. ಅದೇ ರೀತಿ ನಮ್ಮ ಹಿರಿಯ ವರದಿಗಾರರಾದಂಥ ಶಿವಣ್ಣ ಅವರಿದ್ದಾರೆ. ಅವರೊಂದಿಗೆ ಕೆಲ ಕಾಲ ಈ ಎಲ್ಲ ಭಾರತದ ಬೆಳವಣಿಗೆಗಳು ಹಾಗೂ ವಿಪಕ್ಷಗಳಲ್ಲಿ ಏನೇನು ಬೆಳವಣಿಗೆ ನಡೆದಿತ್ತು ಇವತ್ತು ಅನ್ನೋದರ ಬಗ್ಗೆ ಕೇಳೋಣ. ಉಮೇಶ್ ಅವರೇ, ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರ ಸ್ವೀಕರಿಸ್ತಾರೆ ಅನ್ನೋದು ಬಹುತೇಕ ನಿಶ್ಚಿತವಾಗಿತ್ತು ಬೆಳಗ್ಗೆ ಅಷ್ಟೊತ್ತಿಗೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ವಿಶ್ವ ನಾಯಕರು ಇಲ್ಲಿ ಭಾರತಕ್ಕೆ ಬಂದಿದ್ದಾರೆ. ಈ ನಡುವೆ ಕಾಂಗ್ರೆಸ್ನಲ್ಲಿ ಆದಂಥ ಒಂದು ಕೆಲವು ಬದಲಾವಣೆಗಳ ಬಗ್ಗೆ ತಾವು ವಿಸ್ತೃತವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಬೇಕಾಗುತ್ತೆ. ವಿಶ್ವದ ಪ್ರಜಾಪ್ರಭುತ್ವದ ಮಾತೃ ದೇಶ ಅಂತ ಹೇಳುವಂಥ ಭಾರತ ಇತ್ತೀಚೆಗಷ್ಟೇ ಮುಗಿಸಿದಂಥ 18ನೇ ಲೋಕಸಭೆ ಚುನಾವಣೆಯ ಫಲಿತಾಂಶದಲ್ಲಿ ಜನ ಅತ್ಯಂತ ಚಾಣಾಕ್ಷ ಉತ್ತರವನ್ನು ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಎರಡನೆಯವರಾಗಿ ಅಂದರೆ ಜವಾಹರ್ಲಾಲ್ ನೆಹರು ಅವರು ಮೊದಲನೇ ಬಾರಿಗೆ ಸತತವಾಗಿ 3ನೇ ಅವಧಿಗೆ ಪ್ರಧಾನಿಯಾದರು. ಅವರ ನಂತರದ ದಾಖಲೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಮುಂದುವರಿಸ್ತಾ ಇದ್ದಾರೆ. ಇಡೀ ವಿಶ್ವ ದೇಶದ ಆಡಳಿತ ವ್ಯವಸ್ಥೆ ಮತ್ತು ಹೊಸ ಸರ್ಕಾರ ರಚನೆಯ ಬಗ್ಗೆ ಅತ್ಯಂತ ಗಮನವನ್ನು ಕೇಂದ್ರೀಕರಿಸಿದೆ. ಇತ್ತ ವಿರೋಧ ಪಕ್ಷಗಳಾದಂಥ ಕಾಂಗ್ರೆಸ್, ಬೇರೆ ಬೇರೆ ಮಿತ್ರ ಪಕ್ಷಗಳು ಸರ್ಕಾರ ರಚನೆ ಪ್ರಯತ್ನವನ್ನು ಕೈ ಚೆಲ್ಲಿದ್ದಾವೆ. ವಿರೋಧ ಪಕ್ಷದ ನಾಯಕನ ಆಯ್ಕೆಗಷ್ಟೇ ಅವರು ಈಗ ಸಮಾಧಾನವಾಗಿ ಕೂತಿದ್ದಾರೆ. ನಿನ್ನೆ ನಡೆದಂತಹ ಕಾಂಗ್ರೆಸ್ಸಿನ ಮತ್ತು ಇಂಡಿಯಾ ಮೈತ್ರಿಕೂಟದ ಸಂಸದೀಯ ಸಭೆಯಲ್ಲಿ ರಾಹುಲ್ ಗಾಂಧಿಯವರನ್ನು ವಿರೋಧ ಪಕ್ಷ ನಾಯಕನ ಆಯ್ಕೆ ಮಾಡಬೇಕು ಅಂತೇಳಿ ಒಂದು ಚರ್ಚೆ ಆಯಿತು, ನಿರ್ಣಯ ಕೂಡ ಆಯಿತು ಕಾಂಗ್ರೆಸ್ ಪಾಳೆಯದಲ್ಲಿ. ಆದರೆ ರಾಹುಲ್ ಗಾಂಧಿ ಈವರೆಗೂ ಅಧಿಕೃತವಾದ ಒಪ್ಪಿಗೆ ಕೊಡದೇ ಇರೋದ್ರಿಂದ ಆ ಹುದ್ದೆ ಇನ್ನೂ ಯಾರು ಅನ್ನೋದು ಕುತೂಹಲವಾಗಿ ಉಳಿದಿದೆ. ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರ ಪದಗ್ರಹಣ ಅತ್ಯಂತ ಸಂಭ್ರಮದಿಂದ ನಡೀತಾ ಇದೆ. ಕರ್ನಾಟಕದಿಂದ 5 ಮಂದಿ ಸಂಸದರಾಗ್ತಾರೆ ಅಂತ ಹೇಳಿ ನೂತನ ಸಂಸದ ವಿ ಸೋಮಣ್ಣ ಘೋಷಣೆ ಮಾಡಿದ್ದಾರೆ. ಈಗ ಆಲ್ರೆಡಿ ಅವರೇ ಅಧಿಕೃತವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅದರಲ್ಲಿ ತುಮಕೂರಿನ ಸಂಸದರಾಗಿರುವ ಸೋಮಣ್ಣ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಆಗಿರುವಂಥ ಎಚ್.ಡಿ. ಕುಮಾರಸ್ವಾಮಿ, ಹರದನಹಳ್ಳಿ ದೇವೇಗೌಡ ಕುಮಾರಸ್ವಾಮಿ ಡೂ ಸ್ವೇರ್ ಇನ್ ದ ನೇಮ್ ಆಫ್ ಗಾಡ್. ಇನ್ನು ಬಿಜೆಪಿಯವರೇ ಆದಂಥ ಪ್ರಹ್ಲಾದ್ ಜೋಶಿ ಧಾರವಾಡ ಕ್ಷೇತ್ರದಿಂದ ಏನು ಆಯ್ಕೆಯಾಗಿದ್ರು, ಐ ಪ್ರಹ್ಲಾದ್ ವೆಂಕಟೇಶ್ ಜೋಶಿ ಡೂ ಸ್ವೇರ್ ಇನ್ ದ ನೇಮ್ ಆಫ್ ಗಾಡ್. ಇನ್ನು ರಾಜ್ಯಸಭಾ ಸದಸ್ಯ ಆಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ತಮಿಳುನಾಡಿನ ಮೂಲದವರಾಗಿದ್ದರು. ಕರ್ನಾಟಕದಿಂದ ಅವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಇಂದಿನ ಸರ್ಕಾರದಲ್ಲಿ ಸಚಿವೆಯಾಗಿದ್ದಂತಹ ಶೋಭಾ ಕರಂದ್ಲಾಜೆ ಅವರು ಕೂಡ ಈ ಸರ್ಕಾರದಲ್ಲಿ ಮತ್ತೆ 2ನೇ ಬಾರಿಗೆ ಕೇಂದ್ರ ಸಚಿವೆಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಮ್ಮ ಹಿರಿಯ ಪತ್ರಕರ್ತರಾದಂಥ ರಾಮಚಂದ್ರ ಅವರು ನೀಡುತ್ತಾರೆ. ಅವ್ರ ಜೊತೆ ಮಾತುಕತೆ ಮುಂದುವರಿಸೋಣ. ಎಲ್ಲ ಅಳೆದು ತೂಗಿ ನಾವು ಕಳೆದ 3 ದಿನಗಳಿಂದ ಸತತವಾಗಿ ಅಲ್ಲಿ ಚಿತ್ತ ನೆಟ್ಟಿದ್ವಿ ದೆಹಲಿಯಲ್ಲಿ. ಆದರೆ ಅಲ್ಲಿ ಯಾವುದು ಕೂಡ ಒಂದು ಸ್ಪಷ್ಟವಾಗಿ ಯಾರಿಗೆ ಸಂಪುಟ ಸಚಿವರಾಗಿ ಬಡ್ತಿ ಪಡ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಿರಲಿಲ್ಲ. ಆದರೆ ಕಳೆದ ರಾತ್ರಿಯಿಂದ ಮತ್ತು ಬೆಳಗ್ಗೆಯಿಂದ ಬಂದಂತಹ ಸುದ್ದಿ, ದೆಹಲಿ ಮಟ್ಟದಿಂದ ಬಂದ ಸುದ್ದಿಯಲ್ಲಿ ಕುಮಾರಸ್ವಾಮಿಯವರು ಬಹುತೇಕ ಸಂಪುಟ ದರ್ಜೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ಸಾಮಾಜಿಕ ಸಮತೋಲನ ಕಾಯ್ದುಕೊಳ್ಬೇಕು ಅಂತ ಎಲ್ಲ ಹೇಳ್ತಾ ಇದ್ರು. ಆದರೆ ಇಲ್ಲೆಲ್ಲೋ ಒಂದು ಕಡೆ ಅದು ಪಾಲನೆ ಆಗಲ್ಲ ಅನ್ನೋ ಮಟ್ಟದಲ್ಲಿ ಇದೆ. ಯಾಕೆಂತಂದರೆ ಇವಾಗ ಇಲ್ಲಿ ಒಕ್ಕಲಿಗರ ಕೋಟಾದಲ್ಲಿ ಕುಮಾರಸ್ವಾಮಿ ಅವರು ಬಂದರೆ
ಶೋಭಾ ಕರಂದ್ಲಾಜೆ ಅವರು ಕೂಡ ಒಕ್ಕಲಿಗರ ಕೋಟದಿಂದ ಬರ್ತಾರೆ. ಆ ರೀತಿ ಒಂದು ಸಾಮ್ಯತೆ ಯಾವ ರೀತಿ ಬದಲಾವಣೆ ಆಗುತ್ತೆ. ಮತ್ತು ಕಳೆದ ಸರ್ಕಾರದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಸಂಸದೀಯ ವ್ಯವಹಾರ ಸಚಿವರುಗಳಾಗಿ ಬಹಳ ಅಚ್ಚುಕಟ್ಟಾಗಿ ಒಂದು ನಿರ್ವಹಿಸಿದ್ರು ಪಾತ್ರನಲ್ಲಿ. ಕಾಂಗ್ರೆಸ್ಸು ಅಲ್ಲಿ ವಿಪಕ್ಷ ಇಲ್ದಿದ್ರು ಕೂಡ ಎಲ್ಲ ವಿರೋಧ ಪಕ್ಷಗಳನ್ನು ಸಮಾನಾಂತರವಾಗಿ ತೆಗೆದುಕೊಂಡು ಬಂದು ಒಂದು ಹಲವಾರು ಒಂದು ಕ್ಲಿಷ್ಟಕರವಾದಂತಹ ಒಂದು ಕಾಯ್ದೆಗಳನ್ನು ಕೂಡ ಪಾಸ್ ಮಾಡೋದರಲ್ಲಿ ಇವರ ಪಾತ್ರ ಪ್ರಮುಖವಾಗಿತ್ತು ಅಂತ ಹೇಳ್ಬೋದು. ಅವರನ್ನು ಕೂಡ ಈ ಸಂಪುಟದಲ್ಲಿ ತರ್ತಾರೆ. ಇನ್ನು ಉಳಿದಂತೆ ಸೋಮಣ್ಣ ಅವರ ಆಯ್ಕೆ ಬಹಳ ಕುತೂಹಲಕರವಾಗಿದೆ. 30 ವರ್ಷ 40 ವರ್ಷದ ನಂತರ ತುಮಕೂರಿಗೆ ಒಂದು ಕೇಂದ್ರ ಸಚಿವ ಭಾಗ್ಯ ಸಿಗ್ತಾ ಇದೆ ಅಂದರೆ ಸೋಮಣ್ಣ ಅವರಿಂದ. ಹಾಗಾಗಿ ಈ ರಾಜ್ಯದ ಒಂದು ಬಣ್ಣ ಚಿತ್ರಣವನ್ನು ನೋಡ್ತಾ ಇರುವಂಥ ಶಿವಣ್ಣ ಅವರು ಇದ್ರ ಒಂದು ಸ್ವಲ್ಪ ವಿಸ್ತಾರವಾಗಿ ಸೋಮಣ್ಣ ಅವರ ಸಂಪುಟ ಸೇರ್ತಾ ಇರೋದ್ರ ಬಗ್ಗೆ ಒಂದು ವಿಸ್ತೃತವಾಗಿ ಹೇಳಿ ಶಿವಣ್ಣ ಅವರೇ. ಈ ಪ್ರಸಕ್ತ ಲೋಕಸಭೆ ಚುನಾವಣೆಯಲ್ಲಿ JDS ಮತ್ತು BJP ಮೈತ್ರಿ ಮಾಡಿಕೊಂಡು ಸ್ಪರ್ಧೆ ಮಾಡಿದ್ದು ಫಲ ನೀಡಿದೆ. ಅದರಲ್ಲೂ ಹಳೆ ಮೈಸೂರು ಭಾಗದ ಮೊದಲ ಹಂತದ 14 ಕ್ಷೇತ್ರಗಳಲ್ಲಿ 12 ಕ್ಷೇತ್ರಗಳಲ್ಲಿ ಭರ್ಜರಿ ಜಯ ಗಳಿಸಿದೆ. BJPಯಿಂದ ಸೋಮಣ್ಣ ಅವರು ತುಮಕೂರಿನಲ್ಲಿ ಸ್ಪರ್ಧೆ ಮಾಡಿ ಭಾರಿ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಇದಕ್ಕೆ JDS ಕಾಣಿಕೆಯೂ ಸಾಕಷ್ಟಿದೆ. ಈ ಅಚ್ಚರಿ ಬೆಳವಣಿಗೆ ಎಂಬಂತೆ ದೆಹಲಿಯಲ್ಲಿ ಈ ಪ್ರಮಾಣ ವಚನಕ್ಕೆ ಕೆಲವೇ ಗಂಟೆಗಳು ಬಾಕಿ ಇರುವಾಗ ಸೋಮಣ್ಣ ಅವರ ಹೆಸರು ಪ್ರಸ್ತಾಪ ಬಂದಿದೆ. ಸೋಮಣ್ಣ ಅವರೇ ಸ್ವತಃ ಸ್ಪಷ್ಟಪಡಿಸಿದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಸಚಿವರಾಗುವುದು ಖಾತ್ರಿ, ಅದರಲ್ಲೂ 5 ಮಂದಿ ಸಚಿವರಾಗ್ತೀವಿ ಅಂತ ಹೇಳಿದ್ದಾರೆ. ಇದ್ರ ಹಿಂದೆ JDS BJP ಮೈತ್ರಿ ಯಾವ ರೀತಿ ಫಲ ನೀಡಿತು ಅನ್ನೋದನ್ನು BJP ಹೈಕಮಾಂಡ್ ಪರಿಗಣಿಸಿದೆ. ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ BJP ಮತ್ತು JDS ಎರಡನೇ ಹಂತದ 14 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿರಲಿಲ್ಲ. BJP ಮಾತ್ರ ಸ್ಪರ್ಧೆ ಮಾಡಿತ್ತು. ಅದರಲ್ಲಿ 7 ಕ್ಷೇತ್ರ ಮಾತ್ರ ಗೆದ್ದಿದೆ. 7 ಕ್ಷೇತ್ರವನ್ನು ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟಿದೆ. ಹೀಗಾಗಿ ಉತ್ತರ ಕರ್ನಾಟಕ ಭಾಗದಿಂದ ಹಿಂದೆ ಸಚಿವರಾಗಿದ್ದಂಥ ಪ್ರಹ್ಲಾದ್ ಜೋಶಿ ಅವರನ್ನು ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ತಿದ್ದಾರೆ. ಈ ದಕ್ಷಿಣ ಕರ್ನಾಟಕಕ್ಕೆ ನೋಡಿದರೆ ಹಳೆ ಮೈಸೂರು ಭಾಗದಲ್ಲಿ ಮೂವರು ಸಂಸದರಿಗೆ ಸಚಿವ ಸ್ಥಾನದ ಅವಕಾಶ ದೊರೆಯುತ್ತಿದೆ. ಅದರಲ್ಲೂ ಈ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ JDS ರಾಜ್ಯಾಧ್ಯಕ್ಷರಾದ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಭಾರೀ ಅಂತರದಿಂದ ಚುನಾಯಿತರಾಗಿದ್ದಾರೆ. ಅವರು ಲೋಕಸಭೆಗೆ ಚುನಾವಣೆಗೆ ಸ್ಪರ್ಧೆ ಮಾಡುವ ಮುನ್ನವೇ ಮಂತ್ರಿ ಆಗುವ ವಿಚಾರ ಮುನ್ನೆಲೆಗೆ ಬಂದಿತ್ತು. ಅದೇ ಕಾರಣಕ್ಕೆ ಅವರು ನಾನು ಸ್ಪರ್ಧೆ ಮಾಡೋದಿಲ್ಲ, ಸ್ಥಳೀಯರಿಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಕೊನೆಯ ಗಳಿಗೆವರೆಗೂ ಹೇಳ್ತಾ ಬಂದರು. BJP ಹೈಕಮಾಂಡ್ನ ನಿರ್ದೇಶನದಂತೆ ಕೊನೆಯ ಗಳಿಗೆಯಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದರು. ಅವರು ಸ್ಪರ್ಧೆ ಮಾಡ್ತಿದ್ದಂತೆಯೇ ಈ ಮೈತ್ರಿ ವಲಯದಲ್ಲಿ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗುವುದು ಖಚಿತ ಎಂಬ ಮಾತುಗಳು ಕೇಳಿಬರ್ತಿದ್ವು. ಆ ಕಾರಣಕ್ಕಾಗಿ ಅವರ ಕುಟುಂಬ ವರ್ಗದವರು JDSನ ಶಾಸಕರು ಮುಖಂಡರು ಎಲ್ಲ ದೆಹಲಿಗೆ ದೌಡಾಯಿಸಿ ತಂಡೋಪತಂಡವಾಗಿ ಹೋಗಿದ್ದಾರೆ. ರಾಜ್ಯಕ್ಕೇನೋ 5 ಸಚಿವ ಸ್ಥಾನ ಸಿಕ್ಕಿದೆ. ಆದರೆ ಅದರೆಲ್ಲೋ ಉತ್ತರ ಕರ್ನಾಟಕ ಭಾಗನ ಕಡೆಗಣಿಸಲಾಗ್ತಾ ಇದೆ ಅಂತ ಮಾತುಗಳು ಕೇಳಿಬರ್ತಾ ಇದೆ. ಈಗ ಬಂದಿರುವಂತಹ ಒಂದು ವ್ಯತ್ಯಾಸದಲ್ಲಿ ಏನಂದರೆ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸೇರಿದಂತಹ 2 ನಾಯಕರನ್ನು ಪರಿಗಣಿಸ್ಬೋದಾಗಿತ್ತು. ಅಲ್ಲಿ ಹಿಂದೆ ರಮೇಶ್ ಜಿಗಜಿಣಗಿಯವರು ಕೇಂದ್ರ ಸಚಿವರಾಗಿ ಸೇವೆ ಸಲ್ಲಿಸಿದ್ರು. ಈಗ ಚಿತ್ರದುರ್ಗದಿಂದ ಗೆದ್ದಿರುವಂತಹ ಗೋವಿಂದ ಕಾರಜೋಳ ಅವರು ಇದ್ದರು. ಹಿಂದೆ ಆ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದ ನಾರಾಯಣಸ್ವಾಮಿ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿತ್ತು. ಆದರೆ ಈ ಬಾರಿ ಕಾರಜೋಳ ಅವರಿಗೆ ಸಿಗುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಅಂತ ಗೊತ್ತಿಲ್ಲ. ಆದರೆ ಈ ಭಾಗವನ್ನು ಉತ್ತರ ಕರ್ನಾಟಕ ಭಾಗವನ್ನು ಸ್ವಲ್ಪ ಕಡೆಗಣಿಸಲಾಗಿದೆ ಅಂತ ಹೇಳ್ಬೋದು. ಆದರೆ ನೀವು ಎಲ್ಲ ಮೈತ್ರಿ ಸರ್ಕಾರ ಬಂದಾಗ ಯಾವ ರೀತಿ ಏನೇನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಆದರೂ ಕೂಡ ಮೋದಿಯವರ ಹೆಗಲ ಮೇಲೆ ದೊಡ್ಡ ಭಾರ ಇದೆ. ಅದನ್ನು ಹೇಗೆ ಇಳಿಸ್ತಾರೆ ಮತ್ತು ಯಾವ ರೀತಿ ರಾಜ್ಯಗಳಿಗೆ ನ್ಯಾಯ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಜನ ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ. ಆದರೆ ಇವಾಗ ನೀವು ಈ ಸಚಿವ ಸ್ಥಾನವನ್ನು ಗಿಟ್ಟಿಸ್ಕೊಂಡಿರುವಂತಹ ನಾಯಕರುಗಳು ಯಾರು ಇದ್ದಾರೆ ಅಂತ ನಮ್ಗೆ ಗೊತ್ತಾಗಿ ಇವಾಗ ಬಂದಿದೆ. ಅದರಲ್ಲಿ ಯಾರಿಗೆ ಲಾಭ, ನಮ್ಮ ರಾಜ್ಯಕ್ಕೆ ಯಾವ ರೀತಿ ಲಾಭ ಆಗ್ಬೋದು, ದೇಶಕ್ಕೆ ಯಾವ ರೀತಿ ಲಾಭ ಆಗ್ಬೋದು, ಮತ್ತು ಆ ಪಕ್ಷಗಳಿಗೆ BJP ಪಕ್ಷಕ್ಕೆ ಹೆಂಗೆ ಲಾಭ ಆಗ್ಬೋದು ಮತ್ತು JDSಗೂ ಹೇಗೆ ಲಾಭ ಆಗೋ ಅನ್ನೋದ್ರ ಬಗ್ಗೆ ಉಮೇಶ್ ಅವರು ತಿಳಿಸ್ತಾರೆ. ಚುನಾವಣೆ ಮುಗಿದಿದೆ. ಚುನಾವಣೆವರೆಗೂ ರಾಜಕೀಯ ಪಕ್ಷಗಳ ನಡುವಿನ ಸಂಘರ್ಷ, ಆರೋಪ ಪ್ರತ್ಯಾರೋಪಗಳು ಸಾಮಾನ್ಯ. ಈಗ ಚುನಾವಣೆ ಮುಗಿತು, ಸರ್ಕಾರ ರಚನೆ ಆಯಿತು. ಇನ್ನು ಮುಂದೆ ಏನು? ಇನ್ನು ಮುಂದೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಗಮನ ಹರಿಸೋದು ಎಲ್ಲರ ಜವಾಬ್ದಾರಿ.
ಜನ ನಿರೀಕ್ಷೆ ಮಾಡೋದು ಕೂಡ ಅದನ್ನೇ. ಈ ಬಾರಿ ರಾಜ್ಯಕ್ಕೆ ಮತ್ತೆ 5 ಕೇಂದ್ರ ಸಚಿವ ಸ್ಥಾನ ಸಿಕ್ಕಿದೆ. ಈ ಹಿಂದೆ ಕೂಡ 5, 6, 7 ಹೀಗೆಲ್ಲ ತುಂಬ ಅವಕಾಶಗಳನ್ನ ಕೇಂದ್ರದ ಮೋದಿ ಸರ್ಕಾರ ನೀಡ್ತಲೇ ಬರ್ತಿತ್ತು. ಕೇಂದ್ರದಲ್ಲಿ ಸಚಿವರ ಸಂಖ್ಯೆ ಹೆಚ್ಚಾದರೂ ಸಾಕ, ಅದೇ ರೀತಿ ಯೋಜನೆಗಳು ಮತ್ತು ರಾಜ್ಯಕ್ಕಾಗುವ ಲಾಭಗಳು ಹೆಚ್ಚಾಗಬೇಕಾ ಬೇಡವಾ? ಇದು ನಮ್ಮ ಜನರ ಮುಂದಿರುವ ಪ್ರಶ್ನೆ. ಈ ಹಿಂದೆ ಇದ್ದಂಥ ಸಚಿವರು ರಾಜ್ಯಕ್ಕೆ ಯಾವುದೇ ನೆರವು ನೀಡಲಿಲ್ಲ. ಮಹದಾಯಿಯಲ್ಲಿ ನೆರವು ನೀಡಲಿಲ್ಲ, ಮೇಕೆದಾಟಲು ಸಹಾಯಕ್ಕೆ ಬರಲಿಲ್ಲ, ಭದ್ರಾ ಮೇಲ್ದಂಡೆ ಬಜೆಟ್ನಲ್ಲಿ ಘೋಷಣೆ ಮಾಡಿದಂಥ ಅನುದಾನನ ತರಲಿಲ್ಲ, ಮತ್ತು ಈ ರೀತಿ ತೆರಿಗೆಯಲ್ಲಿ ಪಾಲನ್ನು ಸರಿಯಾಗಿ ದಕ್ಕಿಸಲಿಲ್ಲ. ಈ ಎಲ್ಲ ಆರೋಪಗಳನ್ನ ಕಾಂಗ್ರೆಸ್ ಪದೇ ಪದೇ ಮಾಡ್ತಲೇ ಬರ್ತಿತ್ತು. BJPಯವರು ಅದಕ್ಕೆ ಕೆಲವು ಟೈಮ್ ಉತ್ತರ ಕೊಟ್ಟರು, ಕೆಲವು ಟೈಮ್ ಉತ್ತರ ಕೊಡಲಿಕ್ಕಾಗಲಿಲ್ಲ. ಈ ಹಗ್ಗ ಜಗ್ಗಾಟಗಳಲ್ಲಿ ಬಡವಾಗಿದ್ದು ಮಾತ್ರ ರಾಜ್ಯ. ಈ ಬಾರಿ ಸೋಮಣ್ಣ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ನಿರ್ಮಲಾ ಸೀತಾರಾಮನ್, ಪ್ರಮುಖವಾಗಿ ಕುಮಾರಸ್ವಾಮಿಯವರು ಎಲ್ಲರೂ ಪ್ರಭಾವಿಗಳು ಮತ್ತು ಅನುಭವಿ ರಾಜಕಾರಣಿಗಳು. ಇವರೆಲ್ಲರಿಗೂ ಸಚಿವರಾಗಿ ಅನುಭವ ಆಗಿದೆ. ಮತ್ತು ಸಾಕಷ್ಟು ಕುಮಾರಸ್ವಾಮಿ ಅವರಿಗೆ 2 ಬಾರಿ ಮುಖ್ಯಮಂತ್ರಿಯಾಗಿ ಅನುಭವ ಆಗಿದೆ. ಶೋಭಾ ಕರಂದ್ಲಾಜೆ ದಕ್ಷ ಆಡಳಿತಗಾರರು ಅಂತ ರಾಜ್ಯದಲ್ಲೂ ಅಧಿಕಾರ ನಡೆಸಿದಾಗೂ ಹೆಸರು ತೊಗೊಂಡಿದ್ರು, ಕೇಂದ್ರದಲ್ಲೂ ಆ ಥರದೊಂದು ಹೆಸರು ತೊಗೊಂಡಿದ್ದಾರೆ. ಇನ್ನು ಸೋಮಣ್ಣ ಅವರ ಯಾವುದೇ ಖಾತೆ ಕೊಟ್ಟರು ನಾನು ನಿಭಾಯಿಸ್ತೀನಿ ಅನ್ನೋದನ್ನೇ ಮೊದಲಿಂದ ಅವರು ಹೇಳ್ಕೊಳ್ತಲೇ ಬರ್ತಾ ಇದ್ದಾರೆ. ಅದನ್ನು ಕೆಲವು ಕಡೆ ಸಾಬೀತು ಕೂಡ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವ್ರ ವಾಕ್ಚಾತುರ್ಯ ಮತ್ತು ಅವರ ಆಡಳಿತ ಅನುಭವ ಕೇಂದ್ರ ಸಂಸದೀಯ ಸಚಿವರಾಗಿ ಅವರು ತುಂಬ ಯಶಸ್ವಿಯಾಗಿದ್ದಂಥವ್ರು. ಈ ಎಲ್ಲರ ಅನುಭವ ಮತ್ತು ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವೆ, ಈ ಹಿಂದೆ ಅವ್ರದೇ ಕೈಯಲ್ಲಿದ್ದಂಥ ಹಣಕಾಸು 14ನೇ ಹಣಕಾಸು ಯೋಜನೆಯ ವರದಿಯ ವಿಷಯದಲ್ಲಿ ಯಾಕೋ ಅವರು ನಿರ್ಮಲಾ ಸೀತಾರಾಮನ್ ಕರ್ನಾಟಕದ ವಿಷಯದಲ್ಲಿ ಸ್ವಲ್ಪ ಕಡೆಗಣನೆ ಕಂಡ್ರು ಅನ್ನೋ ಆರೋಪ ತುಂಬ ಇತ್ತು. ಅವರು ಸಂಸತ್ನಲ್ಲಿ ಆರೋಪಗಳು ಸಂಸತ್ ಹೊರಗೆ ಮತ್ತು ಒಳಗೆ ಆರೋಪ ಬಂದಾಗ ಅದಕ್ಕೆ ಸ್ಪಷ್ಟನೆ ಕೊಟ್ಟರು. ಯಾಕೋ ಅದು ಅಂಥ ನಿರೀಕ್ಷಿತ ಪರಿಣಾಮ ಬೀರಲಿಲ್ಲ. ಈ ಬಾರಿ ಹಣಕಾಸು ಅವ್ರ ಕಡೆ ಇರುತ್ತಾ ಬೇರೆ ಕಡೆ ಇರುತ್ತೋ ಗೊತ್ತಿಲ್ಲ. ಆದರೆ ಕೇಂದ್ರ ಸಚಿವರಾಗಿರೋ 5 ಜನ ಮಾತ್ರ ಅನುಭವಿಗಳು, ಸಾಕಷ್ಟು ಪರಿಣಿತರು ಮತ್ತು ತುಂಬ ಪ್ರಭಾವಿಗಳು. ಇವರಿಂದ ರಾಜ್ಯಕ್ಕೆ ಯಾವ ನಿಟ್ಟಿನ ನೆರವು ಸಿಗುತ್ತೆ ಅನ್ನೋದು ತುಂಬ ಕುತೂಹಲ ಇದೆ. ಈಗ ಡಬಲ್ ಇಂಜಿನ್ ಸರ್ಕಾರ ಮೊದಲೆಲ್ಲ ಇತ್ತು, ಅದು ಕೂಡ ಅಂಥ ಸ್ಪೀಡ್ ತಗೊಳ್ಳಿಲ್ಲ ರಾಜ್ಯದ ವಿಷಯದಲ್ಲಿ. ಈ ಬಾರಿ ಸಿಂಗಲ್ ಇಂಜಿನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸಿಂಗಲ್ ಇಂಜಿನ್ನು, ಸೆಂಟ್ರಲಲ್ಲಿ ಅದು BJP ಸಿಂಗಲ್ ಇಂಜಿನ್ ಇದೆ. ಈ 2 ಇಂಜಿನ್ನು ಒಂದು ಹಳಿಯ ಮೇಲೆ ಚಲಿಸಬೇಕು. 2 ಸಮಾನಾಂತರ ವೇಗದಲ್ಲಿ ಚಲಿಸಬೇಕು, ಸಮಾನಾಂತರ ಸಹಕಾರದಲ್ಲಿ ಚಲಿಸಬೇಕು. ಹಂಗಾದ್ರೂ ಮಾತ್ರ ಅಭಿವೃದ್ಧಿ ಆಗುತ್ತೆ. ಇಲ್ಲಿ ಮೆಟ್ರೋ ಕೇಂದ್ರದ ಪ್ರಾಯೋಜಿತ ಯೋಜನೆಗಳು ಏನು 62 ಪ್ರಾಯೋಜಿತ ಯೋಜನೆ ಬರ್ತವೆ. ಅದರಲ್ಲಿ ಕೋಟ್ಯಾಂತರ ರೂಪಾಯಿ ರಾಜ್ಯಕ್ಕೆ ಹಂಚಿಕೆ ಆಗಬೇಕು. ಅದ್ರ ಜೊತೆಗೆ ತೆರಿಗೆಯ ಪಾಲು ಸಮಾನವಾಗಿ ಸಿಗಬೇಕು. ಇದ್ರ ಮಧ್ಯೆ ವಿಶೇಷವಾದಂಥ ಮೆಟ್ರೋ ಯೋಜನೆ ಈಗ ಬೆಂಗಳೂರಿನಲ್ಲಿ ಬಹುತೇಕ ಕಡೆ ಬೆಂಗಳೂರಿನ ಇದು ಅಂದರೆ ಮೆಟ್ರೋ ನರನಾಡಿಯಾಗಿದೆ. ರಾಜಧಾನಿಯ ನರನಾಡಿ ಅನ್ನೋ ಮಟ್ಟಕ್ಕೆ ಅದು ಹಬ್ಕೊಳ್ತಾ ಇದೆ. ಇದು ಇಷ್ಟಕ್ಕೆ ಸಾಲಲ್ಲ, ಬೆಂಗಳೂರಿನ ಒತ್ತಡವನ್ನು ಅದು ಕಡಿಮೆ ಮಾಡಲಿಕ್ಕೆ ಇದನ್ನು ಬೆಂಗಳೂರಿಂದ ಆಚೆ ತೊಗೊಂಡೋಗ್ಬೇಕು ಅನ್ನೋ ಕಾರಣಕ್ಕೆ ತುಮಕೂರವರೆಗೂ ಮೆಟ್ರೋ ವಿಸ್ತರಣೆ ಆಗಬೇಕು ಅನ್ನೋ ಚರ್ಚೆಗಳಿದೆ. ಅದರ ಒಂದು ವಿಸ್ತೃತ ಯೋಜನಾ ಅಧ್ಯಯನದ ಬಗ್ಗೆ ಈಗಾಗಲೇ ಚರ್ಚೆಗಳಿದೆ. ಅದನ್ನು ಮೆಟ್ರೋ ನಿಗಮ BMRCL ಚಾಲನೆ ಕೊಟ್ಟಿದೆ. ಅದೇ ತುಮಕೂರಿನ ಸಂಸದರಾಗಿರುವ ಸಚಿವ ವಿ ಸೋಮಣ್ಣ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಅವರು ಮುತುವರ್ಜಿ ವಹಿಸಿದರೆ ಮೆಟ್ರೋ ತುಮಕೂರಿಗೆ ವಿಸ್ತರಣೆ ಆಗೋದು ಭಾಳ ಸುಲಭ ಆಗುತ್ತೆ ಮತ್ತು ಬೇಗ ಆಗುತ್ತೆ. ಒಂದು ವೇಳೆ ಅದು ಸಾಕಾರ ಆಗಿದ್ದೇ ಆದರೆ ಬೆಂಗಳೂರಿನ ಅರ್ಧ ಒತ್ತಡ ಕಡಿಮೆ ಆಗುತ್ತೆ. ಉತ್ತರ ಕರ್ನಾಟಕದಿಂದ 18 ಜಿಲ್ಲೆಗಳಿಗೆ ಏನು ವಾಹನ ದಟ್ಟಣೆ ಬೆಂಗಳೂರಿಗೆ ಬಂದು ಬೆಂಗಳೂರು ಕಿಕ್ಕಿರೋದು ತುಂಬಿಕೊಳ್ಳುತ್ತಲ್ಲ, ಅದು ಕಡಿಮೆ ಆಗುತ್ತೆ. ನಮ್ಮ ಬೆಂಗಳೂರಿನ ಪ್ರಮುಖ ಸಮಸ್ಯೆ ನೀರಿನ ಹರಿವು ಮತ್ತು ಸಂಚಾರದ ನಿರ್ವಹಣೆ. ಇವೆರಡನ್ನೂ ಕೂಡ ಬಹುತೇಕ ಕಡಿಮೆ ಆಗ್ಬೋದು ತುಮಕೂರಿನವರೆಗೂ ಮೆಟ್ರೋ ವಿಸ್ತರಣೆ ಆದರೆ ಇದು ಯಾವ ಮಟ್ಟಿಗೆ ಪರಿಣಾಮ ಬೀರುತ್ತೆ? ಸೋಮಣ್ಣ ಪ್ರತಿ ಬಾರಿ ಸಮರ್ಥ ಸಚಿವರು ಅಂತಲೇ ಹೇಳ್ಕೋತಾರೆ ಮತ್ತು ಹೇಳಿಸ್ಕೊಳ್ತಾರೆ. ಈ ಸರಿ ಅವರು ಆ ಸಾಮರ್ಥ್ಯವನ್ನು ಸಾಬೀತು ಮಾಡ್ತಾರಾ? ಇದು ತುಂಬ ನೋಡಬೇಕಿದೆ ಹೇಗಾಗುತ್ತೆ ಅಂತ ಹೇಳಬೇಕು ಅಂದರೆ, ತುಮಕೂರು ಭಾಗದಲ್ಲಿ ಈಗ ವಿಮಾನ ನಿಲ್ದಾಣ ಕೂಡ ಆಗ್ತಾ ಇದೆ. ವಿಮಾನ ನಿಲ್ದಾಣ ಬರಬೇಕು ಅಂತ ಈಗಾಗಲೇ ಜಮೀನು ಅಲ್ಲಿರುವಂಥ ಭೂ ಸ್ವಾಧೀನ ಪ್ರಕ್ರಿಯೆಗಳೆಲ್ಲ ಮುಗಿದಿದೆ. ಕೇಂದ್ರ ಸರ್ಕಾರಕ್ಕೆ ಕಳಿಸಲಾಗಿದೆ. ಕೇಂದ್ರ ಸರ್ಕಾರದಿಂದಲೂ ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿದೆ. ಅಂದರೆ ಬೆಂಗಳೂರನ್ನು ಒಂದು ಸ್ಯಾಟಲೈಟ್ ಸಿಟಿ, ಬೆಂಗಳೂರಿಗೆ ಹೊಂದ್ಕೊಂಡಂಥ ಒಂದು ಸ್ಯಾಟಲೈಟ್ ಸಿಟಿ ಅಂತ ತುಮಕೂರಿಗೆ ಬಂದರೆ, ಈಗೇನು ಹೆಲಿಕಾಪ್ಟರ್ ಫ್ಯಾಕ್ಟ್ರಿ ಇದೆ, HAL ಹೆಲಿಕಾಪ್ಟರ್ ಫ್ಯಾಕ್ಟ್ರಿ ಇದು ಮಾಡಿದೆ, ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶ ಕೂಡ ಇದೆ. ಮುಂದೆ ಇಲ್ಲಿ ವಿಮಾನ ನಿಲ್ದಾಣ ಬಂದರೂ ಕೂಡ
ಒಂದು ಒಳ್ಳೆ ಯೋಜನೆಗಳು ತುಮಕೂರು ಭಾಗಕ್ಕೆ ಬರುತ್ತೆ ಅನ್ನೋದು ಭಾರಿ ನಿರೀಕ್ಷೆ ಇಟ್ಟಿದ್ದಾರೆ ಅಯ್ಯ, ಸೋಮಣ್ಣ ಅವರು. ವಾಯು ಸಾರಿಗೆಯ ಜೊತೆಗೆ ನಮಗೆ ತುಮಕೂರಿನ ಕನೆಕ್ಟಿವಿಟಿಗೆ ಬೇಕಾಗಿರೋಂಥ ನೆಲ ಸಾರಿಗೆಗಳು, ರೈಲ್ವೆ ಮತ್ತು ಹೆದ್ದಾರಿ ಸಂಪರ್ಕಗಳು ಇದು ತುಂಬ ಇಂಪ್ರೂವ್ಡ್ ಆದರೆ ಜನಸಾಮಾನ್ಯರು ಬೆಂಗಳೂರಿಗೆ ಬರುವ ಒತ್ತಡ 18 ಜಿಲ್ಲೆಗಳಿಂದ ಏನು ಬರ್ತಾವಲ್ಲ ವೆಹಿಕಲ್ಗಳು ಅವು ಬರ್ತಿ ನೀವು ನೆಲಮಂಗಲ ದಾಟ್ತಿದ್ದಂಗೆ 2 ಗಂಟೆ 3 ಗಂಟೆ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಈಗ ಹೈವೇ ಇರೋದ್ರಿಂದ ಸ್ವಲ್ಪ ಅದು ಕಡಿಮೆ ಇದೆ. ಆದರೆ ಆ ವಾಹನಗಳು ಬೆಂಗಳೂರಿನಲ್ಲ ನಿಂತು ಮೆಟ್ರೋಯಿಂದ ಅಲ್ಲಿಂದ ಇಲ್ಲಿ ಸಂಚಾರ ಆಗೋದಾದರೆ ತುಂಬ ಅನುಕೂಲ ಆಗುತ್ತೆ. ಒಂದು ಇದು ಇನ್ನು ಉಳಿದಂತೆ ಇನ್ನು ಸಚಿವಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೀರಾವರಿ ವಿಷಯದಲ್ಲಿ ಇವಾಗ ನಾವು ಸದಾ ನಮ್ಮ ನೆಕ್ಸ್ಟ್ ಹುಬ್ಬಳ್ಳಿ ಧಾರವಾಡ ನೋಡಿದ್ರು ಕೂಡ ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ಅದು ಬರುತ್ತೆ. ಇವಾಗ ಪ್ರಹ್ಲಾದ್ ಜೋಶಿ ಅವರಿಗೆ ಇವಾಗ 3ನೇ ಬಾರಿ ಇವಾಗ ಒಂದು ಸಚಿವ ಸ್ಥಾನ ಲಭಿಸ್ತಾ ಇರೋದು ಒಂದು ದೊಡ್ಡ ಸಾಧನೆ ಆಗುತ್ತೆ. ಮೋದಿ ಅವರು ಅವ್ರ ಮೇಲೆ ವಿಶ್ವಾಸ ಇಟ್ಟು ಕೊಟ್ಟಿದ್ದಾರೆ. ಇವಾಗ ಹುಬ್ಬಳ್ಳಿ ಧಾರವಾಡನೂ ಕೂಡ ಬಹಳ ಹಿಂದುಳಿದ ವರ್ಗದ ಪ್ರದೇಶಗಳಲ್ಲಿ ಬರುತ್ತೆ. ಹುಬ್ಳಿ ಒಂದು ಬಿಟ್ಟರೆ ನಿಮ್ಗೆ ಧಾರವಾಡ ಒಂದು ಬಿಟ್ಟರೆ ಮಿಕ್ಕಿದ ಎಲ್ಲ ಜಿಲ್ಲಾ ವ್ಯಾಪ್ತಿಗಳಲ್ಲೆಲ್ಲ ತುಂಬ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳು ಅಂತ ನಿರೀಕ್ಷಿತ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ. ಸ್ಮಾರ್ಟ್ ಸಿಟಿ ರಾಜ್ಯದಕ್ಕೆ ಏನೊಂದು 5-6 ಸ್ಮಾರ್ಟ್ ಸಿಟಿ ಕೊಟ್ಟರು. ಅದರಲ್ಲಿ ತುಮಕೂರು, ಹುಬ್ಳಿ, ಧಾರವಾಡ ಮತ್ತು ಬೆಂಗಳೂರು, ಬೆಳಗಾವಿ ಇವೆಲ್ಲ ಸೇರಿದಾವೆ. ಕಾಮಗಾರಿಗಳು ಸ್ವಲ್ಪ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ, ಅರ್ಧಬರ್ಧ ನಿಂತಿದ್ದಾವೆ. ಇನ್ನು ಅದು ಮುಂದುವರಿಬೇಕು. ಬೆಂಗಳೂರಿನ ಅದೇನು ಟೋಟಲಿ ಸ್ಮಾರ್ಟ್ ಸಿಟಿ ಕಲ್ಪನೆ ಏನಿದೆಯಲ್ಲ, ಅಂತಾರಾಷ್ಟ್ರೀಯ ದರ್ಜೆಯ ನಗರಗಳ ಸ್ವರೂಪ ಅದು ಕಂಪ್ಲೀಟ್ ಆಗಬೇಕು ಅಂದರೆ ಇನ್ನೂ ಶ್ರಮ ಹಾಕಬೇಕಾಗತ್ತೆ ಎಲ್ಲ ಸಚಿವರು. ಆದರೂ ಮೇಜರಾಗಿ ಇಲ್ಲಿ ನಾವಿಲ್ಲಿ ಮೇಜರಾಗಿ ಯಾವುದನ್ನು ಗಮನಿಸಬೇಕು ಅಂದರೆ ಆರ್ಥಿಕವಾದಂಥ ನೆರವು, ಕರ್ನಾಟಕಕ್ಕೆ ದೊರೆಯಬೇಕಾದಂಥ ಆರ್ಥಿಕ ನೆರವು, ವಿಶೇಷ ಅನುದಾನ ತರೋದು ಇವ್ರ ಸಾಮರ್ಥ್ಯ, ಕೇಂದ್ರದವ್ರ ಸಾಮರ್ಥ್ಯ. ಆದರೆ ರಾಜ್ಯಕ್ಕೆ ಬರಬೇಕಾದಂಥ ಸಮಪಾಲು ಏನು ಸಾಮಾಜಿಕ ನ್ಯಾಯದ ಸಮಪಾಲು ಇದೆಯಲ್ಲ, ಅದನ್ನು ತರಬೇಕಾದಾಗ ಈ ರಾಜ್ಯ ಸರ್ಕಾರದ ಸಂಪುಟ ಮತ್ತು ಕೇಂದ್ರ ಸಂಪುಟದ ಸಚಿವರುಗಳು ಇಬ್ಬರೂ ಕೂಡ ಹೊಂದಾಣಿಕೆಯಲ್ಲೇ ಹೋಗಬೇಕಾಗತ್ತೆ. ಈಗ ಆಲ್ರೆಡಿ ಇವರು ಕೇಂದ್ರದಲ್ಲಿ ಹೋಗಿ ನಮ್ಮ ಹಕ್ಕು ನಮ್ಮ ತೆರಿಗೆ ಅಂತ ಪ್ರತಿಭಟನೆ ಮಾಡಿ ಸಂಘರ್ಷಕ್ಕೆ ಇಳಿದಿದ್ದಾರೆ. ಚುನಾವಣೆ ಮುನ್ನ ಅದು ರಾಜಕೀಯಕ್ಕೆ ಏನೇನೋ ಆಯಿತು. ಆದರೆ ಇನ್ನು ಮುಂದೆ ಹಾಗಾಗಬಾರ್ದು. ಇಲ್ಲಿ ಇನ್ನೊಂದು ಪ್ರಮುಖವಾದ ವಿಷಯನೂ ಪ್ರಸ್ತಾಪ ಮಾಡಬೇಕಾಗತ್ತೆ ನಾವು. ಈ ಹಿಂದೆ ಸಂಪುಟದಲ್ಲಿ ಸಚಿವರಾಗಿದ್ದಂಥ 5 ಜನ ಯಾವತ್ತೂ ಅಷ್ಟೇ ವಿಧಾನಸೌಧದಲ್ಲಿ ಕೂತು ಸಭೆ ಮಾಡಲಿಲ್ಲ. ಇದಕ್ಕೂ ಮೊದಲು UPA ಸರ್ಕಾರದಲ್ಲಿ ನಾವು ನೋಡ್ತಾ ಇದ್ದೆವು. ಮತ್ತು ಮೋದಿಯವರ ಮೊದಲನೇ ಅವಧಿಯ ಸರ್ಕಾರದಲ್ಲೂ ಕೂಡ ಕೆಲವು ಸಚಿವರು ಬಂದು ಸಂಪುಟದಲ್ಲಿ ವಿಧಾನಸೌಧದಲ್ಲಿ ಕುಳಿತು ಸಭೆಗಳನ್ನ ಮಾಡಿದರು. ಈ ಕೇಂದ್ರ ಸಚಿವರು ಬಂದು ಅಲ್ಲಿ ಸಭೆ ಮಾಡಿದ್ರೆ ಆಯಾ ಇಲಾಖೆಗಳ ಪ್ರಗತಿ ಪರಿಶೀಲನೆ ಆದರೆ ಒಂದಿಷ್ಟು ಚುರುಕುಗೊಳ್ತವೆ ಕೇಂದ್ರ ಪ್ರಾಯೋಜಿತ ಯೋಜನೆಗಳು. ಆದರೆ ಅದು ಇತ್ತೀಚೆಗೆ ಯಾಕೋ ನಡೀಲಿಲ್ಲ. ಮೋದಿ 2ನೇ ಅವಧಿಯ ಸರ್ಕಾರದಲ್ಲಿರೋ ಸಚಿವರುಗಳು ಯಾರೂ ಅದನ್ನು ಮಾಡಲಿಲ್ಲ. ಪ್ರತಿಯೊಂದೂ ಕೂಡ ಪ್ರಧಾನಿಯವರ ಹೆಗಲ ಮೇಲೇ ಭಾರ ಹಾಕಿ ನಾವು ಕೈ ಚೆಲ್ಕೊಂಡು ಕುತ್ಕೊಳ್ಳೋ ಅಂಥ ಪರಿಸ್ಥಿತಿ ನೋಡ್ತಿದ್ದೋ ನಾವು. ನೀವು ಯಾವುದೋ ಒಂದು ರೈಲ್ವೆ ಅಡಿಗಲ್ಲಿಗೂ ಕೂಡ ಆನ್ಲೈನಲ್ಲಿ ಮೋದಿಯವರು ಮಾಡ್ತಾಯಿದ್ರು, ಇಲ್ಲಿ ಲೋಕಲ್ ಸಚಿವರು ಫ್ರಂಟಲ್ಲಿ ಕೂತ್ಕೊಂಡು ನೋಡ್ತಾಯಿದ್ರು. ಬಟ್ ಈಗ ಮಿತ್ರಕೂಟ, NDA ಮಿತ್ರಕೂಟ ಪ್ರಬಲವಾಗಿರೋದ್ರಿಂದ ಆ ಏಕಚಕ್ರಾಧಿಪತ್ಯ ಇರಲ್ಲ ಅನ್ಕೋಬಹುದು ಮೋಸ್ಟ್ಲಿ. ಹಾಗಾಗಿ ಕೇಂದ್ರ ಸಚಿವರಿಗೂ ಅವಕಾಶ ಸಿಗ್ಬೋದು. ದಿಶಾ ಮೀಟಿಂಗ್ಗಳು ಏನು ಜಿಲ್ಲಾ ಮಟ್ಟದಲ್ಲಿ ನಡೀತಿದ್ದ ಪ್ರಗತಿ ಪರಿಶೀಲನೆ, ಅದೇ ರೀತಿಯ ರಾಜ್ಯ ಮಟ್ಟದ ಪ್ರಗತಿ ಪರಿಶೀಲನೆ ವಿಧಾನಸೌಧದಲ್ಲೂ ನಡೀಬೋದು. ರಾಜ್ಯದ ಯೋಜನೆಗಳು, ಅದು ಕೇಂದ್ರದ ಪ್ರಾಯೋಜಿತ ಯೋಜನೆಗಳು ಚುರುಕುಗೊಳ್ಳಬಹುದು ಅನ್ನೋದು ಅಂದಾಜಿದೆ, ಆ ನಿರೀಕ್ಷೆಗಳಿದೆ. ಅದು ಹಾಗಿದ್ದೇ ಆದರೆ ರಾಜ್ಯಕ್ಕೆ ಲಾಭ ಆಗುತ್ತೆ ಅಂತ ಹೇಳಿ ನಾವು ಭಾವಿಸ್ಬಹುದು. ಉಮೇಶ್ ಅವರು ಹೇಳ್ದಂಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಬೇಕು. ಯಾಕೆಂದರೆ ಎರಡರ ಉದ್ದೇಶನೂ ಒಂದೇ, ಜನಕಲ್ಯಾಣ. ಹಾಗಾಗಿ ಜನರಿಗೆ ಏನು ಬೇಕು, ಕಾಲಕ್ಕೆ ಯಾವ ಪ್ರದೇಶಕ್ಕೆ ಏನು ಬೇಕು ಅನ್ನೋದನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಚರ್ಚೆ ಮಾಡಿ ನಿರ್ಧಾರ ಮಾಡೋದು ಒಳ್ಳೆಯದು. ಈಗ ಬೆಂಗಳೂರಿಗೆ ಹೇಳಬೇಕು ಅಂದರೆ ಮೇಕೆದಾಟು ಯೋಜನೆ 16 ವರ್ಷದಿಂದ ನೆನಗುದಿಗೆ ಬಿದ್ದಿದೆ. ಅದು ಕೇಂದ್ರ ಸರ್ಕಾರ ಅನುಮತಿ ಕೊಡಲಿಲ್ಲ ಅಂತ ರಾಜ್ಯ ಸರ್ಕಾರ ದೂರುತ್ತಲೇ ಬಂದಿದೆ. ಇದರ ಜವಾಬ್ದಾರಿ ಈಗ ಕೇಂದ್ರ ಸರ್ಕಾರದ ಮೇಲೆ, ಜೊತೆಗೆ ಹೆಚ್ಚಿನ ಜವಾಬ್ದಾರಿ ಈ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರ ಮೇಲೆ ಬಿದ್ದಿದೆ. ಅಲ್ಲದೆ ಈ ಬೆಂಗಳೂರು ಮೈಸೂರು ನಡುವೆ ದಶಪಥ ಹೆದ್ದಾರಿ ನಿರ್ಮಾಣ ಆಗಿದೆ. ಆದರೂ ಕೂಡ ಸಂಚಾರ ದಟ್ಟಣೆ ಸಾಕಷ್ಟಿದೆ. ಈ ಜೋಡಿ ಮಾರ್ಗ ಬೆಂಗಳೂರು ಮೈಸೂರು ನಡುವೆ ಆಗಿದ್ರೂ, ಜೋಡಿ ರೈಲ್ವೆ ಮಾರ್ಗ ಬೆಂಗಳೂರು ಮತ್ತು ಮೈಸೂರು ನಡುವೆ ಆಗಿದ್ರೂ ಕೂಡ ಈ ಸಾಕಷ್ಟು ಸಂಚಾರದ ಒತ್ತಡ ಇನ್ನೂ ಇದೆ. ಹೆದ್ದಾರಿಯಲ್ಲೂ ಕೂಡ ಹಲವು ಲೋಪದೋಷಗಳಿವೆ. ಮಳೆಗಾಲ ಬಂತು ಅಂದರೆ ಸಮಸ್ಯೆಗಳ ಸರಮಾಲೆಯನ್ನೇ ಹೆದ್ದಾರಿ ಬಿಂಬಿಸುತ್ತೆ. ಇದರಿಂದ ಜನಕ್ಕೆ ಸಾಕಷ್ಟು ಪದೇ ತೊಂದರೆ ಆಗ್ತಾ ಇದೆ. ಈ ಬೆಂಗಳೂರು ಮೆಟ್ರೋ ಏನಿದೆ, ನಮ್ಮ ಮೆಟ್ರೋ ಈಗ ಕೆಂಗೇರಿ ಬಳಿಯ ಚಳ್ಳಘಟ್ಟದವರೆಗೂ ಮಾತ್ರ ಇದೆ. ಅದನ್ನು ರಾಮನಗರ, ಬಿಡದಿ ರಾಮನಗರದವರೆಗೂ ವಿಸ್ತರಣೆ ಮಾಡಬೇಕು ಅನ್ನೋ ಕೂಗಿದೆ. ಈಗಾಗಲೇ ಬೆಂಗಳೂರು ಇಂದ ರಾಮನಗರ, ಚನ್ನಪಟ್ಟಣದವರೆಗೂ ಈ ಹರೇನಗರ ಅಭಿವೃದ್ಧಿ ಆಗಿಬಿಟ್ಟಿದೆ. ಇನ್ನೇನು ನಗರವಾಗಿ ಪರಿವರ್ತನೆ ಆಗೋಕ್ಕೆ ಕೆಲವೇ ವರ್ಷಗಳು ಸಾಕು. ಅಷ್ಟರ ಮಟ್ಟಿಗೆ ಈ ರಿಯಲ್ ಎಸ್ಟೇಟ್ ಬೆಳೀತಾ ಹೋಗ್ತಾ ಇದೆ. ರಸ್ತೆ ಉದ್ದಕ್ಕೂ
ಸಾಕಷ್ಟು ಬೆಳೀತಿದೆ. ಈಗ ಬೆಂಗಳೂರು ಸುತ್ತಮುತ್ತ ಇದ್ದಂಥ ತಾಲೂಕು ಕೇಂದ್ರಗಳನ್ನು ಈ ಹಿಂದಿನ ಸರ್ಕಾರ ಉಪನಗರಗಳನ್ನಾಗಿ ಅಭಿವೃದ್ಧಿಪಡಿಸಿ ಅವುಗಳಿಗೆ ಸಂಪರ್ಕ ಕಲ್ಪಿಸಲು ರಸ್ತೆಯ ನೀಲಿ ನಕ್ಷೆ ಮಾಡಿತ್ತು. ಅದು ಇನ್ನೂ ಕಾರ್ಯಗತವಾಗಿಲ್ಲ. ಈಗ ಅಭಿವೃದ್ಧಿ ಕಡೆ ಹೆಚ್ಚು ಒತ್ತು ಕೊಟ್ಟರೆ ಎರಡೂ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ, ಈ ಜನರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೋಡಿದ್ರಲ್ಲ ವೀಕ್ಷಕರೇ, ಇದು ಏನು ಮೋದಿ ಸರ್ಕಾರ 3ನೇ ಬಾರಿಗೆ ಅಧಿಕಾರ ಚುಕ್ಕಾಣಿ ಹಿಡಿತಾ ಇದೆ, ಅಲ್ಲಿ ನಮ್ಮ ರಾಜ್ಯ ಸಚಿವರಾಗಿ ಎಲ್ಲ ಯಾರ್ಯಾರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಅವ್ರಿಗೂ ಕೂಡ ಸಮಾನವಾದಂತಹ ಒಂದು ಜವಾಬ್ದಾರಿ ಮತ್ತು ಅವ್ರಿಗೂ ಕೂಡ ನಮ್ಮ ರಾಜ್ಯದ ಕಲ್ಯಾಣದ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಇದು ಒಂದು ಎಚ್ಚರಿಕೆ ಥರನೇ ಭಾವಿಸ್ಬೇಕಾಗತ್ತೆ. ರಾಜ್ಯ ಸರ್ಕಾರಕ್ಕೆ ಏನು ನೀವು ಸೆಡ್ಡೊಡಿತೀವಿ ಅಂತ ಹೇಳ್ತೀರಾ, ಅದೇ ರೀತಿ ಜನಕಲ್ಯಾಣಕ್ಕೂ ಕೂಡ ಕೇಂದ್ರ ಸರ್ಕಾರದಿಂದ ಅನುದಾನ ಆಗಲಿ ಬೆಂಬಲವಾಗಲಿ ರಾಜ್ಯ ಸರ್ಕಾರಕ್ಕೂ ಬೇಕಾಗುತ್ತೆ. ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಎಂಬ ಪ್ರಧಾನಿ ಧ್ಯೇಯ ವಾಕ್ಯವನ್ನು ಇಲ್ಲೂ ಪಾಲಿಸಬೇಕಾಗತ್ತೆ. ಹೀಗಾಗಿ ಮೋದಿ ಸರ್ಕಾರ ಅಧಿಕಾರ ಚುಕ್ಕಾಣಿ ಹಿಡಿದಿದೆ, ಕಾರ್ಯ ಪ್ರಗತಿ ಸ್ಟಾರ್ಟ್ ಆಗಿದೆ. 100 ದಿನಗಳ ಏನು ಕಾರ್ಯವ್ಯಾಪ್ತಿಯನ್ನು ಎಲ್ಲ ಸಿದ್ಧಪಡಿಸಿದೆ ಅಂತ ಸ್ವತಃ ಮೋದಿಯವರು ಹೇಳಿದ್ದಾರೆ. ನಾಳೆಯಿಂದನೇ ಈ ಯೋಜನೆಗಳು ಕಾರ್ಯಾರಂಭ ಮಾಡುತ್ತೆ ಅನ್ನೋ ನಿರೀಕ್ಷೆ ಎಲ್ಲರಲ್ಲೂ ಇದೆ. ಇದು ನಮ್ಮ ಈ ಸಂಜೆ ಸುದ್ದಿವಾಹಿನಿಯ ಮಹತ್ವದ ಒಂದು ಚರ್ಚಾಕೂಟ. ಇದಕ್ಕೆ ಪಾಲ್ಗೊಂಡಿದ್ದ ನಮ್ಮ ಉಮೇಶ್ ಅವರಿಗೂ ನಮ್ಮ ಶಿವಣ್ಣ ಅವರಿಗೂ ಧನ್ಯವಾದ ತಿಳಿಸ್ತೀನಿ. ನಮಸ್ಕಾರ.